ವೀಕ್ಷಕರೇ, ಒಂದು ಮಾಹಿತಿ. ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಒಂದೇ ಒಂದು ಫೋನ್ ಕಾಲ್ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಜ್ಯೋತಿಷ್ಯದಲ್ಲಿ ಸುದೀರ್ಘ ಅನುಭವ ಹೊಂದಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯಾಲಯ, ಕರ್ನಾಟಕದ ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ವಶೀಕರಣ ಸ್ಪೆಷಲಿಸ್ಟ್ ಗುರೂಜಿ ಮಹೇಶ್ ಭಟ್. ಈಗಲೇ ಕರೆ ಮಾಡಿ. ಸಾಮಾನ್ಯವಾಗಿ ಜನರು ತುಳಸಿ ಗಿಡವನ್ನ ಮತ್ತು ಹಣದ ಗಿಡ, ಮನಿ ಪ್ಲಾಂಟ್ ಅನ್ನ ಮನೆಯ ಹತ್ತಿರ ಬೆಳೆಸುತ್ತಾರೆ. ಯಾಕಂದ್ರೆ ಶಾಸ್ತ್ರದ ಪ್ರಕಾರ ಈ ಗಿಡಗಳು ವೃದ್ಧಿ ಮತ್ತು ಒಳ್ಳೆಯ ಅದೃಷ್ಟವನ್ನ ಜೀವನದಲ್ಲಿ ತರುತ್ತದೆ ಎಂದು. ಕೆಲವು ಜನರಿಗೆ ಮಾತ್ರ ಗೊತ್ತು ಕೆಲವು ರೀತಿಯ ಗಿಡಗಳನ್ನ ಮನೆಯ ಹತ್ತಿರ ಬೆಳೆಸಬಾರದು ಅಂತ. ಯಾಕೆಂದರೆ ವೇದ ವಿಜ್ಞಾನದ ಪ್ರಕಾರ ಈ ಸಸ್ಯಗಳು ನಕಾರಾತ್ಮಕ ಶಕ್ತಿಗಳು ಮನೆಯ ಒಳಗೆ ಪ್ರವೇಶ ಮಾಡುತ್ತದೆ ಎಂದು. ಈ ಸಸ್ಯಗಳನ್ನ ಮನೆಯ ಹತ್ತಿರ ಬೆಳೆಸುವುದರಿಂದ ಶಕ್ತಿಯನ್ನು ಸಮಾನವಾಗಿ ವಿಸ್ತರಿಸುವಂತೆ ಮಾಡುತ್ತವೆ. ನಿಮ್ಮ ಮನೆಯನ್ನು ವಾಸ್ತು ಸ್ನೇಹಿಯಾಗಿ ಮಾಡಿಕೊಳ್ಳಬಹುದು. ಅದು ಹೇಗೆಂದರೆ ಇಲ್ಲಿ ಕೆಲವು ಸಲಹೆಗಳು ಇವೆ. ಅದೇನೆಂದರೆ, ಕೆಲವು ಗಿಡಗಳನ್ನು ನೀವು ಮನೆಯಲ್ಲಿ ಇಟ್ಟು ಬೆಳೆಸುವುದನ್ನು ತಡೆಗಟ್ಟಬೇಕು. ಅವು ಯಾವುದು ಅಂತ ಹೇಳ್ತೀವಿ ಕೇಳಿ. ಕಳ್ಳಿಗಿಡ ಅಥವಾ ಅದರ ರೀತಿಯಲ್ಲಿ ಹೋಲುವ ಮುಳ್ಳಿರುವ ಗಿಡಗಳನ್ನು ಎಂದಿಗೂ ಸಹ ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಬೋನ್ಸಾಯಿ ಗಿಡ, ಹೌದು, ವಾಸ್ತುವಿನ ಪ್ರಕಾರ ಕೆಂಪು ಹೂ ಬಿಡುವ ಗಿಡಗಳನ್ನ ಮತ್ತು ಬೋನ್ಸಾಯಿಯಂತಹ ಗಿಡಗಳನ್ನ ಮನೆಯ ಒಳಗೆ ಇಟ್ಟುಕೊಳ್ಳಬಾರದು. ಆದರೂ ಸಹ ನೀವು ಅವುಗಳನ್ನ ಮನೆಯ ಹೊರಗೆ ಇರುವ ಸ್ಥಳದಲ್ಲಿ ಅಥವಾ ಉದ್ಯಾನವನದಲ್ಲಿ ಜಾಗವಿದ್ದರೆ ಬೆಳೆಸಬಹುದು. ಹುಣಸೆ ಮರದಲ್ಲಿ ದೆವ್ವಗಳು ಅಂದ್ರೆ ಪ್ರೇತಾತ್ಮಗಳು ವಾಸ ಮಾಡ್ತವೆ ಎಂದು ನಂಬಲಾಗಿದೆ. ಆದ್ದರಿಂದ ಇಂತಹ ಮರಗಳು ಇರುವ ಸ್ಥಳಗಳಲ್ಲಿ ಮನೆ ಮತ್ತು ಕಟ್ಟಡಗಳನ್ನು ನಿರ್ಮಿಸಬಾರದು. ಅವು ವಾಸ ಮಾಡುವುದಕ್ಕೆ ಯೋಗ್ಯವಲ್ಲ. ಅಲ್ಲಿ ಅತಿ ಹೆಚ್ಚಾಗಿ ನಕಾರಾತ್ಮಕ ಶಕ್ತಿ ವೃದ್ಧಿಯಾಗುತ್ತೆ ಎಂದು ಹೇಳ್ತಾರೆ. ಒಣಗಿದ ಮತ್ತು ಬಾಡಿಹೋದ ಗಿಡಗಳನ್ನು ಎಂದಿಗೂ ಸಹ ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಹಾಗೆಯೇ ಒಣಗಿ ಬಾಡಿಹೋದ ಹೂಗಳು ಸಹ ಮನೆಗೆ ದುರಾದೃಷ್ಟವನ್ನ ತರುತ್ತದೆ ಎಂದು ಪರಿಗಣಿಸಲಾಗಿದೆ. ಬಾಬುಲ್ ಗಿಡಗಳು, ಮುಳ್ಳಿರುವ ಮರದ ಜೊತೆಗೆ ಬಾಬುಲ್ ಗಿಡವನ್ನ ಮನೆಯಲ್ಲಿ ಇಟ್ಟು ಬೆಳೆಸಬಾರದು. ಅವು ಮನೆಗಳಲ್ಲಿ ಜಗಳವನ್ನ ಸೃಷ್ಟಿಯಾಗುವಂತೆ ಮಾಡುತ್ತದೆ ಎಂದು ನಂಬಲಾಗಿದೆ. ಹತ್ತಿ ಗಿಡ, ರೇಷ್ಮೆ ಹತ್ತಿಯ ಗಿಡ ಮತ್ತು ತಾಳೆ ಮರವನ್ನ ಮನೆಯ ಹತ್ತಿರ ಬೆಳೆಸಬಾರದು. ಇವುಗಳನ್ನ ಮನೆಯ ಸುತ್ತಮುತ್ತ ಬೆಳೆಸಿದರೆ ಮಂಗಳಕರವಲ್ಲ ಎಂದು ಪರಿಗಣಿಸಿದ್ದಾರೆ. ಮನೆಯ ಉತ್ತರ ಮತ್ತು ಪೂರ್ವ ದಿಕ್ಕಿನ ಗೋಡೆಗಳಿಗೆ ಯಾವುದೇ ಗಿಡ ಮತ್ತು ಮರ, ಅದು ದೊಡ್ಡದೇ ಆಗಿರಲಿ ಚಿಕ್ಕದಾಗಿರಲಿ, ಮನೆಯ ಪೂರ್ವ ಉತ್ತರ ದಿಕ್ಕಿಗೆ ಗೋಡೆಗಳಿಗೆ ತಾಗುವಂತೆ ಬೆಳೆಸಬಾರದು. ದೊಡ್ಡದಾದ ಮತ್ತು ಉದ್ದನೆಯ ಮರಗಳು, ಪೂರ್ವ ಉತ್ತರ ದಿಕ್ಕಿನಲ್ಲಿ ಬೃಹತ್ ಮತ್ತು ಉದ್ದನೆಯ ಮರಗಳನ್ನು ಬೆಳೆಸಬಾರದು. ಅದು ನಕಾರಾತ್ಮಕ ಶಕ್ತಿಯನ್ನ ಹೊರಹೊಮ್ಮುತ್ತದೆ. ನುಗ್ಗೆಕಾಯಿ ಮರ, ಈ ಮರವನ್ನ ಮನೆಯ ಬಳಿ ಬೆಳೆಸಬಾರದು. ಅದು ಒಳ್ಳೆಯದಲ್ಲ. ಅದರ ಜೊತೆ ಮುಳ್ಳಿರುವ ಗಿಡಗಳು, ಗುಲಾಬಿ ಗಿಡ ಮತ್ತು ಅಂಟು ಮತ್ತು ಹಾಲು ಬರುವ ಯಾವುದೇ ಗಿಡ ಮತ್ತು ಮರಗಳನ್ನ ಮನೆಯ ಹತ್ತಿರ ಬೆಳೆಸಬಾರದು. ಅದು ಕೂಡ ಅಷ್ಟಾಗಿ ಒಳ್ಳೆಯದಲ್ಲ ಎಂದು ಪರಿಗಣಿಸಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.